ಕೋಲಾರದಲ್ಲಿ ಮತ್ತೆ ಅರಣ್ಯ ಇಲಾಖೆ ಜೊತೆಗೆ ರೈತರ ನಡುವೆ ಸಂಘರ್ಷ ಮುಂದುವರೆದಿದೆ. ಅರಣ್ಯ ಇಲಾಖೆ ಒತ್ತುವರಿ ತೆರವು ಮಾಡಿರುವ ಜಾಗದಲ್ಲಿ ಉಳಿಮೆ ಜೊತೆಗೆ ಉಳಿಮೆ ಮಾಡಲಿಕ್ಕೆ ಸಂಘರ್ಷ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆ ರೈತರ ನಡುವೆ ಸಂಘರ್ಷ. ಕೋಲಾರದಲ್ಲಿ ಮತ್ತೆ ಅರಣ್ಯ ಇಲಾಖೆ ಜೊತೆ ರೈತರ ನಡುವೆ ಸಂಘರ್ಷ ಮುಂದುವರೆದಿದೆ. ಶ್ರೀನಿವಾಸಪುರ ತಾಲೂಕು ಕೇತಗಾನಹಳ್ಳಿ ಗ್ರಾಮದ ಬಳಿ ಸಂಘರ್ಷ ಉಂಟಾಗಿದೆ. ಕೋಲಾರದಲ್ಲಿ ಮತ್ತೆ ಅರಣ್ಯ ಇಲಾಖೆ ಜೊತೆ ರೈತರ ನಡುವೆ ಸಂಘರ್ಷ. ಅರಣ್ಯ ಇಲಾಖೆಯ ಒತ್ತುವರಿ ತೆರವು ಮಾಡಿರುವ ಜಾಗದಲ್ಲಿ ಉಳಿಮೆ ಮಾಡಲಿಕ್ಕೆ ಉಳಿಮೆ ಮಾಡಲು ಮುಂದಾದ ರೈತರು. ಈಗಾಗಲೇ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದ ಬಳಿ ಸಂಘರ್ಷ ಉಂಟಾಗ್ತಾ ಇದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದಲ್ಲಿ ಸಂಘರ್ಷ ಉಂಟಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಹಿಂದೆ ಅರಣ್ಯ ಒತ್ತುವರಿ ತೆರವು ಮಾಡಿದ್ದ ಅರಣ್ಯ ಇಲಾಖೆ ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ರು ಅರಣ್ಯ ಇಲಾಖೆಯವರು. ಈ ತೆರವು ಮಾಡಿದ ಜಾಗದಲ್ಲಿ ಸಸಿಗಳನ್ನು ನೆಟ್ಟು ಇಲಾಖೆ ಮುಂದಾಗಿದ್ರು. ಸುಮಾರು 100 ಎಕರೆ ಪ್ರದೇಶದಲ್ಲಿ ಒತ್ತುವರಿ ಮಾಡಲಾಗಿತ್ತು ಈ ಜಾಗವನ್ನು. ಏಕಾಏಕಿಯಾಗಿ ತೆರವು ಮಾಡಿದ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ನಲ್ಲಿ ಉಳಿಮೆ ಮಾಡಲು ಕೂಡ ಆ ಸ್ಥಳೀಯರು ಮುಂದಾಗ್ತಾರೆ. ಕೋರ್ಟ್ ಅನುಮತಿ ಪಡೆದು ಉಳಿಮೆ ಮಾಡಲು ಮುಂದಾಗಿರುವುದಾಗಿ ಕೂಡ ರೈತರು ಮಾತನ್ನ ಮುಂದುವರಿಸ್ತಾರೆ. ಮಾತಿನ ಚಕಾಮಕಿ ಮುಂದುವರಿಯುತ್ತೆ. ಕೋರ್ಟ್ ಅನುಮತಿ ಮುಖಾಂತರವಾಗಿ ನಾವು ಮುಂದುವರಿತಾ ಇದ್ದೀವಿ ಅಂತ. ಹೀಗೆ 4-5 ಟ್ರ್ಯಾಕ್ಟರ್ಗಳನ್ನು ಉಳಿಮೆ ಸಮೇತವಾಗಿ ಆ ಹೊಲಗದ್ದೆಗಳಲ್ಲಿ ಆ ಜಾಗ ಇರತಕ್ಕಂಥ ಪ್ರದೇಶಗಳಲ್ಲಿ ಸ್ಥಳೀಯ ರೈತರು ಕೂಡ ಮುಂದಾಗಿದ್ದಾರೆ. ಈ ಮುಖಾಂತರವಾಗಿ ಕೋಲಾರದಲ್ಲಿ ಮತ್ತೆ ಅರಣ್ಯ ಇಲಾಖೆ ಜೊತೆ ರೈತರ ನಡುವೆ ಸಂಘರ್ಷ ಉಂಟಾಗ್ತಾ ಇದೆ. ಈ ಜಾಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಂಥ ಅರಣ್ಯ ಇಲಾಖೆಯವರು ಕೂಡ ಒತ್ತುವರಿ ಮಾಡಿ ಕೆಲವು ಸಸಿಗಳನ್ನು ಕೂಡ ನೆಟ್ಟಿದ್ರು. ಆದರೆ ಇಲ್ಲ, ಇದು ಜಾಗ ನಮಗೆ ಸಂಬಂಧಪಟ್ಟಿದ್ದಂಥ ಸ್ಥಳೀಯರು ಕೂಡ ಮುಂದಾಗ್ತಾ ಇದ್ದಾರೆ. ಈ ಮುಖಾಂತರವಾಗಿ ರೈತರ ನಡುವೆ ಅಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ಮುಂದುವರಿತಾ ಇದೆ.